ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕು. ಏನು? ಇದ್ರಲ್ಲಿ ಗಳಿವೆ. ನವರಾತ್ರಿ ಗಿಫ್ಟು ಅಂತ ಅಕ್ಕನಿಗೆ ಕೊಡ್ಬೇಕು ಅನ್ಕೊಂಡಿದ್ದೆ. ನನ್ ಬದ್ಲು ನೀನ್ ಕೊಟ್ಬಿಡು. ಇದನ್ನ ನೀನೇ ಮನೆಗ್ ಬಂದ್ ಕೊಡ್ಬೋದಾಗಿತ್ತಲ್ಲ. ಏಯ್ ಗುಲ್ಡು, ನಾನ್ ಕೊಡೋ ಹಾಗಿದ್ದಿದ್ರೆ ನಿನ್ನನ್ ಯಾಕೋ ಕರೀತಿದ್ದೆ. ಏನಾದ್ರೂ ಪ್ರಾಬ್ಲಮ್ ಆಗಿನಿ? ಬಿಡು ಅದನ್ನ, ಇನ್ಯಾವಾಗ್ಲಾದ್ರೂ ಹೇಳ್ತೀನಿ. ಬೆಳಿಗ್ಗೆ ಹೋದ್ರು ಇವಾಗ ಬರ್ತಾ ಇದೀಯಾ? ಅಮ್ಮ ಯಾಕೆ ಲೇಟು? ರಚನಾ, ಯಾಕೊಂಥರ ಸುಸ್ತಾದವ್ರ ತರ ಇದ್ದೀರಾ? ಉಪವಾಸ ಇದ್ದೀರಮ್ಮ? ತಲೆ ಸುತ್ತು ಬಂದು ಬಿದ್ದು ಎದ್ದು ಬಂದಿಯಾ? ಇವತ್ತು ನಾನು ಜೀವಂತವಾಗಿ ವಾಪಸ್ ಬಂದಿದ್ದೆ ಹೆಚ್ಚು ಮಾವ. ವಾಟ್ ಡು ಯು ಮೀನ್? ಏನ್ ಹೇಳ್ತಾ ಇದ್ದೀರಾ? ಆಕ್ಸಿಡೆಂಟ್ ಏನಾದ್ರೂ ಆಗೋದ್ರಲ್ಲಿತ್ತ? ತಪ್ಪಿಸ್ಕೊಂಡ್ರಾ? ನನ್ನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ರು. ಆಗ ಇವರೇ ನನ್ನನ್ನು ಕಾಪಾಡಿದ್ದು. ರಚ್ಚು, ಅಮ್ಮ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ದೇವ್ರ ಥರ ಬಂದು ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನನ್ನ ಹೆಂಡತಿನ ಕಾಪಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ಶ್ರೀರಕ್ಷೆ ಕೊಡೋದೆ ನನ್ನ ಕಾಯಕ. ಅದನ್ನ ಮಾತ್ರ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಅಮ್ಮ. ದೀರ್ಘ ಆಯುಷ್ಮಾನ್ ಭವ. ಸಜೀವ, ಯಾರೋ ನಮ್ಮನ್ನ ಟಾರ್ಗೆಟ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ನಾವು ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬನ್ನಿ ಹೋಗ್ಬರೋಣ. ಅದ್ಯಾರದು ನಮಗ್ ಪದೇ ಪದೇ ತೊಂದರೆ ಕೊಡೋದು? ಬನ್ನಿ, ಅವ್ರನ್ನ ಪತ್ತೆ ಹಚ್ಚಿ ಜೈಲಿಗೆ ಕಳ್ಸೋಣ. ಬನ್ನಿ. ಬೇಡ, ಅದೆಲ್ಲ ಏನು ಬೇಡ. ವ್ಯಾಪಾರದಲ್ಲಿ ನಮ್ಮ ಏಳಿಗೆ ಸಹಿಸದೆ ಇದ್ದವರು ಸುಮಾರು ಜನ. ಅದ್ರಲ್ಲಿ ಯಾರ ಮೇಲೆ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ, ಹಬ್ಬದ ದಿನದಲ್ಲಿ ಪೊಲೀಸ್ ಗೀಲೀಸ್ ಎಲ್ಲ ಬೇಡ ಪ್ಲೀಸ್. ಅಕ್ಕ, ಇವತ್ತು ರಚನಾ ಮೇಲೆ ಕೈ ಇಟ್ಟವರು ನಾಳೆ ನಮ್ಮ ಮೇಲೆ ಇಡಲ್ಲ ಅಂತ ಏನ್ ಗ್ಯಾರಂಟಿ? ಅದೇನೋ ನಿಜಾನೇ, ಇಲ್ಲಿ ಯಾರಿಗೂ ನಮ್ಮಂಗಿಲ್ಲ. ಚಿಕ್ಕಪ್ಪ, ಹಾಗಿದ್ರೆ ನಾವು ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿ ಬರೋಣವಾ? ಹಾ, ಅದರ ಅವಶ್ಯಕತೆ ಇಲ್ಲ. ಯಾರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಅದೇ ಆ ಅಮ್ಮನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವಳೆಲ್ಲ ನೋಡ್ಕೋತಾಳೆ. ನೀವು ನಿಶ್ಚಿಂತವಾಗಿರಿ. ನೀವ್ ಹೇಳಿದ್ರೆ ಆ ದೇವ್ರೇ ಹೇಳ್ದಂಗೆ. ಜೀವ, ಕಂಪ್ಲೇಂಟ್ ಎಲ್ಲ ಬೇಡ. ಬನ್ನಿ, ಅರ್ಶಿನ ಕುಂಕುಮ ಬಾಗ್ನ ಕೊಡ್ತೀನಿ.
ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕು. ಏನು? ಇದ್ರಲ್ಲಿ ಗಳಿವೆ. ನವರಾತ್ರಿ ಗಿಫ್ಟು ಅಂತ ಅಕ್ಕನಿಗೆ ಕೊಡ್ಬೇಕು ಅನ್ಕೊಂಡಿದ್ದೆ. ನನ್ ಬದ್ಲು ನೀನ್ ಕೊಟ್ಬಿಡು. ಇದನ್ನ ನೀನೇ ಮನೆಗ್ ಬಂದ್ ಕೊಡ್ಬೋದಾಗಿತ್ತಲ್ಲ. ಏಯ್ ಗುಲ್ಡು, ನಾನ್ ಕೊಡೋ ಹಾಗಿದ್ದಿದ್ರೆ ನಿನ್ನನ್ ಯಾಕೋ ಕರೀತಿದ್ದೆ. ಆ, ಏನಾದ್ರೂ ಪ್ರಾಬ್ಲಮ್ ಆಗಿನಿ? ಬಿಡು ಅದನ್ನ, ಇನ್ಯಾವಾಗ್ಲಾದ್ರೂ ಹೇಳ್ತೀನಿ. ನೋಡು, ಇದನ್ನ ಜೋಪಾನ್ವಾಗಿ ತಗೊಂಡೋಗಿ ಅಕ್ಕನಿಗೆ ಕೊಡು. ಥ್ಯಾಂಕ್ಸ್ ಕಪಿಲ್. ಆ? ಥ್ಯಾಂಕ್ಸ್ ಕಪಿ ಅಂದೆ. ಸರಿ, ನಾನ್ ಹೊರಡ್ತೀನಿ. ಇವಾಗ ಬ್ಯುಸಿ ಇರ್ಬೋದು, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಖಂಡಿತ ತಿರುಗಿ ನೋಡ್ತಾಳೆ. ಮೇಡಮ್ ಅವರು ಗೊಂಬೆಗಳನ್ನ ನೋಡ್ತಾ ನಿಂತಿರ್ತೀರಾ? ನಿದ್ದೆ ಬರ್ತಿಲ್ವಾ? ಮೇಡಮ್ ಅವ್ರಿಗೆ ಕೋಪ ಬರುವಂತ ಕೆಲಸನ ನಾವೇನ್ ಮಾಡಿದೀವಿ? ನಂಗೂ ಗೊತ್ತಾಗ್ತಿಲ್ಲಪ್ಪ. ಕಂದಮ್ಮ, ಯಾಕೆ ಬೇಜಾರಲ್ಲಿದ್ಯಾ? ಅಮ್ಮ ನೋಡು, ಇಷ್ಟೊಂದು ಗೊಂಬೆಗಳಿದೆ. ತಾತ ಹೇಳಿದ್ರು ಒಂದೊಂದ್ ಗೊಂಬೆಗೆ ಒಂದ್ ಕತೆ ಇದೆ ಅಂತ. ಅದನ್ನೆಲ್ಲ ಯಾರು ಹೇಳೋದು ನನಗೆ? ಪದ್ಮಜ ಅಜ್ಜಿಗೆ ಎಲ್ಲ ಗೊತ್ತಿದಂತೆ. ಅವ್ರನ್ನ ಕೇಳೋಣ ಅಂದ್ರೆ ಅವರು ರೂಮ್ ಬಿಟ್ಟು ಆಚೆ ಬರಲ್ಲ. ಅಮ್ಮ, ಪದ್ಮಜ ಅಜ್ಜಿ ತುಂಬಾ ಅಳ್ಳೋರಮ್ಮ. ಅವ್ರನ್ನ ಹೇಗಾದ್ರೂ ಮಾಡಿ ಆ ಕತ್ಲು ಕೋಣೆಯಿಂದ ಆಚೆ ಕರ್ಕೊಂಡ್ ಬಾಡಮ್ಮ. ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಆ ಗೊಂಬೆ ಕತೆ ಕೇಳ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತಾ ಇದೆ ಅಮ್ಮ. ನಾಳೆ ಪದ್ಮಜ ಅಜ್ಜಿ ರೂಮಿಂದ ಆಚೆ ಬರ್ತಾರೆ. ಹೇಗೆ ಅಂತ ಕೇಳ್ಬಾರ್ದು, ಆದ್ರೆ ಬರ್ತಾರೆ ಅಷ್ಟೇ. ಬೇಬಿ, ಏನಮ್ಮ? ಅಮ್ಮ ಸ್ಟಾರ್ ಅಲ್ವಾ, ಅವ್ರು ಏನ್ ಹೇಳಿದ್ರು ನಡೆಯುತ್ತೆ ಅಲ್ವಾ ಬೇಬಿ? ಖಂಡಿತ ನಡೆಯುತ್ತೆ. ಕಪಿಲ್, ಎಲ್ಗ್ ಹೋಗಿದ್ದೆ ಇಷ್ಟೊತ್ತು? ಊಟಕ್ಕೆ ಕರೆಯೋಣ ಅಂತ ಮನೆಯೆಲ್ಲ ಹುಡುಕ್ತೆ, ಎಲ್ಲೂ ಕಾಣಿಸ್ಲಿಲ್ಲ ನೀನು. ಅದಕ್ಕೆ ನಿಧಿ ಫೋನ್ ಮಾಡಿದ್ಲು ಮೀಟ್ ಆಗ್ಬೇಕು ಅಂತ. ಓಕೆ. ಇದನ್ನ ನಿಮ್ಗೆ ಕೂಡ ಕೇಳಿದಾಳೆ. ಹೌದಾ? ಆಮೇಲೆ ಇನ್ನೇನು ಹೇಳಿದ್ಲು? ಇನ್ನೇನಿಲ್ಲ, ಅಷ್ಟೇ ಅಷ್ಟೇ ಅಷ್ಟೇ. ಕಪಿಲ್, ಒಂದು ನಿಮಿಷ. ಬೆಳಿಗ್ಗೆ ಬೇಗ ರೆಡಿ ಆಗು, ಆಫೀಸ್ಗೆ ಜೊತೆಗೆ ಹೋಗೋಣ. ತುಂಬಾ ಕೆಲಸ ಇದೆ, ಜೊತೆಗೆ ಹೋಗೋಣ. ಅಮ್ಮ, ಗಿಫ್ಟ್ ಬಾಕ್ಸ್ ಓಪನ್ ಮಾಡು, ಏನಿದೆ ಅಂತ ನೋಡೋಣ. ಅಕ್ಕ ಭಾವನಿಗೆ, ನನ್ನ ಮುದ್ದು ಕೃಷ್ಣನಿಗೆ ನವರಾತ್ರಿಯ ಶುಭಾಶಯಗಳು. ಆದಷ್ಟು ಬೇಗ ನಮ್ಮ ಕೃಷ್ಣನ ಜೊತೆ ಆಡೋದಕ್ಕೆ ಒಬ್ಬ ತಂಗಿನೋ ತಮ್ಮನೋ ಬರಲಿ. ನನ್ನ ಹೆಂಡತಿ ನಾಚ್ಕೊಳ್ಳುವಂತ ಮೆಸೇಜು ಅದ್ರಲ್ಲಿ ಏನಿದೆಯಪ್ಪ? ಅಕ್ಕ ಭಾವನಿಗೆ, ನನ್ನ ಮುದ್ದು ಕೃಷ್ಣನಿಗೆ ನವರಾತ್ರಿಯ ಶುಭಾಶಯಗಳು. ಆದಷ್ಟು ಬೇಗ ನಮ್ಮ ಕೃಷ್ಣನ ಜೊತೆ ಆಟ ಆಡೋದಕ್ಕೆ ಒಬ್ಬ ತಂಗಿನೋ ತಮ್ಮನೋ ಬರಲಿ.
ಚೂರ್ ಕೋಆಪರೇಟ್ ಮಾಡಿದ್ರೆ ನಿಧಿ ಆಸೆ ಪೂರೈಸ್ಬೋದು. ಜೀವ ಏನ್ ಮೆಸೇಜ್ ಕಳ್ಸಿದಾಳೆ? ಈ ಗೊಂಬೆಯಿಂದ ಕತೆ ಏನು? ಕತೆ ಏನು? ಕರೆಕ್ಟ್, ಒಳ್ಳೆ ಕ್ವಶನ್. ಕತೆ ಏನು? ನೀವು ಅದನ್ನ ಹೇಳ್ತಾ ಇರಿ, ನಂಗೆ ಒಂಚೂರು ಕೆಲಸ ಇದೆ, ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ. ಜೀವ ಹೇಳ್ತಾ ಇರಿ ಬಂದ. ನನಗೂ ಕೆಲಸ ಇದೆ ಕಂದ, ಬಂದೆ ಒಂದು ನಿಮಿಷ. ಏನ್ ಕತೆ ಇದ್ರದ್ದು? ಅವಸರ ಪಡ್ಬೇಡ, ನನ್ಗೆ ಹೇಳ್ದೆ ಏನು ಮಾಡ್ಬೇಡ. ನಿನಗೆ ಅನುಭವ ಕಮ್ಮಿ ಅಂತ ಸಾರಿ ಸಾರಿ ಹೇಳ್ದೆ. ನನ್ನ ಮಾತನ್ನ ಕಿವಿಗೆ ಹಾಕೊಂಡಿಲ್ಲ. ಅವರೆಲ್ಲರೂ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗಿದ್ದಿದ್ರೆ ನಾವಿಬ್ರು ಸಿಕ್ಕ ಹಾಕೊಂಡು ಜೈಲ್ ಸೇರ್ತಿದ್ವಿ. ಅಮ್ಮ, ಎಲ್ಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದೆ. ಆದ್ರೆ ಆ ಹೆಂಗ್ಸ್ ಯಾರು? ಅವ್ಳು ಎಲ್ಲಿಂದ ಬಂದ್ಲು? ಅಷ್ಟು ಜನ ರೌಡಿಗಳನ್ನ ಹೊಡೆದು ಓಡಿಸ್ಬಿಟ್ಲಲ್ಲ, ಅದೇ ನನಗ್ ಮಿಸ್ಟ್ರಿ ಆಗಿ ಅನಿಸ್ತಾ ಇದೆ.